ചങ്ങായിമാരെ റമദാൻ സീരീസിലോ ഇണ്ടത്തെ സ്പെഷ്യൽ വെറൈറ്റി റെസിപ്പി ആയിട്ട് എഗ് പപ്സ് സിമ്പിൾ ആൻഡ് ഈസി ആയിട്ട് അർജന്റ് ആക്കിற ഒരു റെസിപ്പി എഗ് പപ്സ് ಬರು ಇಂಡತ್ತು ವೀಡಿಯೋಲಿ ನಾನು ನಿಂಗೆ ಪಡಿಪಾಟ್ರೆ ನೆಕ್ಸ್ಟ್ ಗ್ಯಾಸಿನ ಮೇಲೆ ಒಂದು ತವ ಬೆಚ್ಚಿದ್ದು ಆಯಿಲ್ ಆ್ಯಡ್ ಹಾಕಿಟ್ಟು ಕೊಡ್ಕೊಳು ಅದರ ಮೇಲ್ಗೆ ನೀರುಳ್ಳಿ ಕರಿಚೊಪ್ಪು ಉಪ್ಪು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇತರ ಸಾಮಾನು ಇಡ್ತು ನಲ್ಲೇ ಮಿಕ್ಸ್ ಹಾಕೋರು ನೀರುಳ್ಳಿ ಸಾಫ್ಟ್ ಅವ್ರು ತೋರ್ಲು ಅದರ ಬೇಪಾಟಿಟ್ಟು ಹಿಡ್ಕೋರು ನೆಕ್ಸ್ಟ್ ಇದಕ್ಕೆ ಮೊಲೋರೆ ಪೊಡಿ ಕೊತ್ತಂಬರಿ ಪೊಡಿ ಮಂಜಳ್ಳೆ ಪೊಡಿ ಗರಂ ಮಸಾಲೆ ಪೊಡಿ ಇತರ ಐಟಮ್ಸ್ ಇರೋ ನಲ್ಲೇ ಮಿಕ್ಸ್ ಹಾಕೋರು ಅದರ ಪಚ್ಚೆ ಸ್ಮೆಲ್ ಪೋಂಡಲ್ಲಿ ಹತ್ತರ ತೋರ್ಲು ಮಿಕ್ಸ್ ಹಾಕೋರು ಅದ್ರ ಪಿನ್ನ ಅದರ ಮೇಲೆ ತಣ್ಣಿ ಕೊತ್ತಂಬರಿ ಚೊಪ್ಪು ಇಟ್ಟು 1 ಮಿನಿಟ್ ಬೇಪಾಟ್ರು ಬೆಂದಲ್ ಪಿನ್ನ ಗ್ಯಾಸ್ ಆಫ್ ಹಾಕಿ ಬಿಡೋರು ಇನ್ನು ಈ ಪಫ್ ಹಾಕು ಬೇರೆ ಮೈನ್ ಐಟಮ್ ಎಂದ್ರೆ ಚಂದಂಗೆ ಇದರ ಶೀಟ್ ನಾನು ನೋಡಿದ ಸ್ವೀಟ್ಸ್ ಪಫ್ ಎಷ್ಟು ಶೀಟ್ ಇಡ್ತಾರೆ ನಿಂಗೆ ಬೇರೆ ಹೈಪರ್ ಮಾರ್ಕೆಟ್ ನನಗೆ ನಿಯರೆಸ್ಟ್ ಸೂಪರ್ ಮಾರ್ಕೆಟ್ ಅದರ ಒಂದು ಶೀಟ್ ಇರ್ತಿತ್ತು ನಂಗೆ ರೆಡಿಯಾಗಿ ಬೆಚ್ಚೆ ಮಸಾಲೆ പിന്നെ ഒരു പാതി മുട്ട ಬೇಪಾಟಿ ಪಾದಿ ಮುಟ್ಟೆ ಇರ್ತಿ ಇಟ್ಟಿದ್ದ ಈ ಟೈಪ್ ಆದರೆ ಫೋಲ್ಡ್ ಹಾಕಿ ಕೊಡ್ತಾ ಇತ್ತು ವಿಡಿಯೋ ನೋಕರ್ಲ ಸೇಮ್ ಇದೇ ಪಲ್ಲೆ ಫೋಲ್ಡ್ ಹಾಕಿಟ್ಟು ಕೊಡ್ಬೇಕು ನೆಕ್ಸ್ಟ್ ಅದರ ಮೇಲ್ಗೆ ಬೀಟ್ ಹಾಕಿ ಪಚ್ಚೆ ಮುಟ್ಟೆ ಉಂಟಲ್ಲಿ ಆದರೆ ಈ ಟೈಪ್ ಬ್ರಷ್ ಹಾಕಿ ಕೊಡ್ತೇಂಗ ಇತ್ತು ಅದ್ರ ಪಿನ್ನ ಅದರ ಮೇಲ್ಗೆ ವೈಟ್ ಅಲ್ಲೇ ಬ್ಲಾಕ್ ಎಲ್ಲಿ ಸ್ಪ್ರೆಡ್ ಹಾಕಿ ಕೊಡ್ತೇಂಗ ಇತ್ತು പിന്നെ ಇದ್ರೆ ಬೇಕಾಕ್ರೋ ನಿಂಗಲ್ಟ ಓವನ್ ಇಂದ ಅಂತ 180 ಡಿಗ್ರಿಯಲ್ಲಿ ഒരു 25 ಮಿನಿಟ್ ಬೆಚ್ಚಂಗ ಇತ್ತು ಸಪೋಸ್ ನಿಂಗಲ್ಟ ಬೇಕಾಕೋ ಹೋಯ್ತು ಓವನ್ ಇಲ್ಲಿ ಎಂದ ಟೆನ್ಷನ್ ಹಾಕೋಗಿಲ್ಲ ಸಿಂಪಲ್ ನಿಂಗೆ ಕೇಕ್ ಬೇಕಾಕಲ್ಲಿ ಅದೇ ಪಲ್ಲೆ ಗ್ಯಾಸ್ ಮೇಲೆ ஒரு ಎಡೆ ಬೆಚ್ಚಿತ್ತು ಗ್ಯಾಸ್ ಸ್ಲೋ ಹಾಕಿತ್ತು ಈ ಪಪ್ಸನ್ ಬೆಚ್ಚಿತ್ತು ஒரு ಅರ್ಧ ಗಂಟೆ ಬೇಕಾಕಿಂಗ ಇತ್ತು ಅರ್ಧ ಗಂಟೆಲಿ ಕಲರ್ ಚೇಂಜ್ ಆಡು ಅಪ್ಪ ಸ್ಲೋ ಮೋಷನ್ ಇರ್ತಿತ್ತು ಅಡಿಪುಲಿ ಆಯ್ತು ಆಗ ನಂಗೆ ಸಿಂಪಲ್ ಆಗಿರೋ ಎಗ್ ಪಫ್ಸ್ ರೆಡಿ.